ರಾಜ್ಯ ರಾಜಕಾರಣದಲ್ಲಿ ವಜಾಕೀಯದ ಸದ್ದು ಗದ್ದಲ ಜೋರಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಶುರುವಾಯ್ತಾ ಹಾಗಾದ್ರೆ ಸೈಲೆಂಟ್ ಸ್ಕೆಚ್. ನವೆಂಬರ್ ಸೆಪ್ಟೆಂಬರ್ ಕ್ರಾಂತಿ ಎಂದಂತಹ ಕೆಎನ್ ರಾಜಣ್ಣ ಅವರಿಗೆ ಆಗಸ್ಟ್ ತಿಂಗಳಲ್ಲೇ ಶಾಕ್ ಕೊಟ್ಟಿದೆ ಹೈಕಮಾಂಡ್. ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಈ ವಜಾಕೀಯದ ಸದ್ದು ಗದ್ದಲ ಜೋರಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಕಡೆ ಸೈಲೆಂಟ್ ಆಗಿಯೇ ಒಂದು ಸ್ಕೆಚ್ ನಡೆಸಲಾಯ್ತಾ ಅನ್ನುವಂತಹ ಪ್ರಶ್ನೆ. ಹಾಗಿದ್ರೆ ಇನ್ನೆಷ್ಟು ಜನರಿಗೆ ಇದೇ ರೀತಿಯಾದಂತಹ ಗಂಡಾಂತರ ಕಾದಿದೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಪ್ರಮುಖವಾಗಿ ಹೈಕಮಾಂಡ್ ಸೂಚನೆಯಂತೆ ರಾಜಣ್ಣ ಅವರನ್ನ ವಜಾ ಮಾಡಲಾಗಿದೆ. ಆಪ್ತನ ಮನವೊಲಿಸಿ ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಪಡೆದಿದ್ದಾರೆ. ಈಗ ಕೇಸರಿ ಪಡೆಗೆ ಆಹಾರವಾಗಿದೆ. ಸಿದ್ದರಾಮಯ್ಯನವರ ವಿರೋಧಿ ಬಣಕ್ಕೆ ಸಂತಸವಾಗಿದೆ ಈ ಒಂದು ವಿಚಾರ. ಎಸ್ಟಿ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಯ್ತಾ ಈ ಒಂದು ವಜಾ? ಪ್ರಬಲ ನಾಯಕ ಎಸ್ಟಿ ಸಮುದಾಯದ ಪ್ರಬಲ ನಾಯಕ ರಾಜಣ್ಣ. ರಾಜ್ಯ ರಾಜಕಾರಣದಲ್ಲಿ ವಜಾಕೀಯದ ಸದ್ದು ಗದ್ದಲ ಮತ್ತಷ್ಟು ಜೋರಾಗ್ತಾ ಇದ್ದು, ನವೆಂಬರ್ ಸೆಪ್ಟೆಂಬರ್ ಕ್ರಾಂತಿ ಎಂದಿದ್ದಂತಹ ರಾಜಣ್ಣ ಅವರಿಗೆ ಶಾಕ್ ಕೊಡಲಾಗಿದೆ. ಬದಲಾವಣೆಯ ಸಂಕ್ರಾಂತಿ ಬಾಣಕ್ಕೆ ಸಿದ್ದು ಟೀಮ್ ತಂಡ ಹೊಡಿತಾ ಇದೆ. ಹೈಕಮಾಂಡ್ ಸೂಚನೆಯ ಮಧ್ಯೆ ರಾಜಣ್ಣ ಅವರನ್ನ ಉಳಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ಕಸರತ್ತನ್ನು ನಡೆಸಿದ್ರು ಸಿದ್ದರಾಮಯ್ಯನವರು. ಆದ್ರೆ ಸಾಧ್ಯವಾಗಿಲ್ಲ. ಆಪ್ತನ ಮನವೊಲಿಸಿ ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಪಡೆದಿದ್ದಾರೆ. ಇದು ಒಂದು ರೀತಿ ಕೇಸರಿ ಪಡೆಗೆ ಆಹಾರವಾಗಿ ಸಿಕ್ಕಿದ್ದು. ಅಧಿವೇಶನದಲ್ಲಿ ಇದೇ ವಿಚಾರ ಬರೀ ಪ್ರಸ್ತಾಪ ಆಗ್ತಾನೆ ಇದೆ. ಸಿದ್ದರಾಮಯ್ಯನವರ ವಿರೋಧಿ ಬಣಕ್ಕೆ ಸಂತಸವನ್ನ ತಂದಿದ್ದು. ಇದು ಯಾಕೋ ಎಸ್ಟಿ ಸಮುದಾಯದ ಕೆಂಗಣ್ಣಿಗೆ ವಜಾ ಅನ್ನುವಂಥದ್ದು ಗುರಿಯಾಗಿರುವಂತದ್ದು ನೋಡಿ ಹೈಕಮಾಂಡ್ ಏನೋ ಹೇಳ್ಬಿಡ್ತು. ಆದರೆ ರಾಜ್ಯದಲ್ಲಿ ಪ್ರಬಲ ಸಮುದಾಯ ಅನ್ನುವಂಥದ್ದು ಬರುತ್ತಲ್ಲ, ಸೊ ಹಾಗಾಗಿ ಪ್ರಬಲ ಸಮುದಾಯವನ್ನ ಎದುರಾಕೊಂಡ್ ಬಿಟ್ರೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಈಗ ಏನಾಗಿದೆ ಪರಿಸ್ಥಿತಿ ಅಂತ ಅಂದ್ರೆ ಒಂದ್ ಕಡೆ ಗಮನಿಸೋದು, ರಾಜಣ್ಣ ಅವ್ರೇನು ರಾಜೀನಾಮೆ ಕೊಟ್ಬಿಟ್ರು. ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾನೆ ಮಾಡ್ಬಿಟ್ರು ಸಂಪುಟದಿಂದ. ಸಿದ್ದರಾಮಯ್ಯನವರಿಗೆ ಬೇಸರ ಆಗಿದೆ. ಇದೆಲ್ಲ ಪಕ್ಕಕ್ಕಿಟ್ರೆ ರಾಜಣ್ಣ ಅವರ ವಿಚಾರವಾಗಿ ಮಾತಾಡಬೇಕು ಅಂದ್ರೆ ಎಸ್ಟಿ ಸಮುದಾಯದಲ್ಲಿ ನೋಡಿ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು, ಹಾಗೆ ರಾಜಣ್ಣ ಅವರು ದಲಿತ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ ಹಿನ್ನೆಲೆಯಲ್ಲಿ ಇವರದೇ ಆದಂತ ಒಂದು ಅಭಿಮಾನಿ ಬಳಗವನ್ನ ಇಟ್ಕೊಂಡಿದ್ದಾರೆ. ಇವತ್ತು ನೋಡಿ ಮಧುಗಿರಿಯಲ್ಲಿ ನಡೀತಾ ಇರುವಂತಹ ಈ ಹೋರಾಟ, ಆ ಒಂದು ಕಿಚ್ಚು ರಾಜಣ್ಣ ಅವರಿಗೆ ಮತ್ತೆ ವಾಪಸ್ ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅನ್ನುವಂತ ವಿಚಾರ. ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ರಾಜಣ್ಣ ಅವರಿಗೆ ಕೊಡ್ಲಾಗುತ್ತೆ ಅಂತ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಸೈಲೆಂಟ್ ಆಗಿ ಸ್ಕೆಚ್ ನಡೀತಾ ಇದೆಯಾ? ಇನ್ನಷ್ಟು ಸಚಿವರಿಗೆ ಕೊಡ್ಲಾಗತ್ತಾ? ಯಾವ್ಯಾವ ಸಮುದಾಯದ ನಾಯಕರಿಗೆ ಕಾದಿದೆ ಹಾಗಿದ್ರೆ ಗಂಡಾಂತರ? ಸಚಿವ ಸಂಪುಟದಿಂದ ವಜಾ ಆಗುವಂತ ಮುಂದಿನ ಲೀಸ್ಟ್ ಈಗಲೇ ರೆಡಿ ಆಗಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ.